ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು, ಈ ಒಂದು ತಿಂಗಳ ಪೂರ್ತಿ ಗ್ರಹಗಳ ಒಂದು ಚಲನೆ ಮತ್ತು ಬದಲಾವಣೆಯಿಂದ ನಿಮ್ಮ ರಾಶಿಯ ಮೇಲೆ ಯಾವ ರೀತಿಯ ಪ್ರತಿಫಲಗಳು, ಅನುಕೂಲಗಳು, ವ್ಯತ್ಯಯಗಳು, ಚೇಂಜಸ್ ಏನೆಲ್ಲ ಇದೆ ಅನ್ನುವಂತಹದ್ದನ್ನು ನೋಡೋಣ. ನೋಡಿ, ಈ ತಿಂಗಳಲ್ಲಿ ಗ್ರಹಗಳು ಬದಲಾಗ್ತಾ ಇರ್ತಕ್ಕಂತಹದ್ದು ಮುಖ್ಯವಾಗಿ ಸೂರ್ಯ ಬದಲಾವಣೆ ಆಗುತ್ತೆ. ನಿಮ್ಮ ರಾಶಿಯಿಂದ ವೈಭಾಗದಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ 15ನೇ ತಾರೀಕುವರೆಗೂ ಇದ್ದು 15ರ ನಂತರ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ. ಇನ್ನು ಕುಜಗ್ರಹ ಬಂದು 6ನೇ ತಾರೀಕಿಗೆ ಕಟಕ ರಾಶಿಯಿಂದ ಸಿಂಹ ರಾಶಿ ಪ್ರವೇಶ ಮಾಡ್ತಾನೆ. ಬುಧಗ್ರಹ ವೃಷಭ ರಾಶಿಯಲ್ಲಿ 6ನೇ ತಾರೀಕುವರೆಗಿದ್ದು ತದನಂತರ ನಿಮ್ಮ ಸ್ವಸ್ಥಾನಕ್ಕೆ ಅಂದರೆ ಮಿಥುನ ರಾಶಿಗೇ ಪ್ರವೇಶ ಮಾಡ್ತಾನೆ. ಹಾಗೆ ಮಿಥುನ ರಾಶಿಗೆ ಪ್ರವೇಶ ಮಾಡಿದ ನಂತರ 22ನೇ ತಾರೀಕುವರೆಗೂ ಕೂಡ ನಿಮ್ಮ ರಾಶಿಯಲ್ಲೇ ಇದ್ದು ತದನಂತರ 22ರ ನಂತರ ಕಟಕ ರಾಶಿಗೆ ಕೂಡ ಪ್ರವೇಶ ಮಾಡುವಂತಹದ್ದು. ಇನ್ನು ಶುಕ್ರಗ್ರಹ ಮೇಷರಾಶಿಯಲ್ಲಿ 29ನೇ ತಾರೀಕುವರೆಗೂ ಸಂಚಾರ ಮಾಡಿ ತದನಂತರ ವೃಷಭ ರಾಶಿಗೆ ಬರುವಂತಹದ್ದಿರುತ್ತೆ. ಈ ರೀತಿ ಬದಲಾಗ್ತಾ ಇರ್ತಕ್ಕಂತಹ ಗ್ರಹಗಳು. ಇನ್ನು ಸ್ಥಿರವಾಗಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಗ್ರಹಗಳು ಅಂತಂದರೆ ನಿಮ್ಮ ರಾಶಿಯಲ್ಲಿ ಗುರು ಸಂಚಾರ, ಸಿಂಹ ರಾಶಿಯಲ್ಲಿ ಕೇತು ಸಂಚಾರ, ಕುಂಭ ರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನಿಗ್ರಹ. ಹಾಗಾಗಿ ಸ್ಥಿರ ಗ್ರಹಗಳ ಒಂದು ಪ್ರಭಾವ, ಬದಲಾಗ್ತಾ ಇರ್ತಕ್ಕಂಥ ಗ್ರಹಗಳ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೋಡಿ, ನಿಮ್ಮ ರಾಶಿಯವರಿಗೆ ವಿಶೇಷವಾಗಿ ಪ್ರಾರಂಭದಲ್ಲೇ ಅಂದರೆ 15ನೇ ತಾರೀಕುವರೆಗೂ ಒಂದು ಸರ್ಕಾರಿ ಪ್ರಯತ್ನ ಕಾರ್ಯಗಳ ವಿಚಾರದಲ್ಲಿ ಖರ್ಚುಗಳು ಬರುತ್ತೆ, ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಬರುತ್ತೆ, ಬಂಡವಾಳ ಹಾಕುವಂತಹದ್ದು ಬರುತ್ತೆ. ಮತ್ತು ಸರ್ಕಾರಿ ಪ್ರಾಜೆಕ್ಟ್ಸ್ ವಿಚಾರದಲ್ಲಿ ಸರ್ಕಾರಿ ಸಂಬಂಧಿಸಿರ್ತಕ್ಕಂತಹ ಸ್ಕೀಮ್ಗಳ ವರ್ಕುಗಳನ್ನು ಮಾಡೋದಕ್ಕೋಸ್ಕರಾಗಿ ಇನ್ವೆಸ್ಟ್ಮೆಂಟ್ಗಳು ಮಾಡುವಂತಹದ್ದು ಜಾಸ್ತಿ ಮಿಥುನ ರಾಶಿಯವರಿಗೆ 15ನೇ ತಾರೀಕುವರೆಗೂ ಕೂಡ ಬರುತ್ತೆ. ಸೊ ಇದರಿಂದ ಒಳ್ಳೆಯ ರೀತಿಯ ಪ್ರತಿಫಲನೇ ಇದೆ, ಏನು ತೊಂದರೆ ಏನೂ ಇರೋದಿಲ್ಲ. ಇನ್ನು 15ರ ನಂತರ ಸೂರ್ಯ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ವಿಶೇಷವಾಗಿ ಸರ್ಕಾರಿ ಪ್ರಾಜೆಕ್ಟ್ಸು, ಕೆಲಸ ಕಾರ್ಯಗಳು ಅವೆಲ್ಲದೂ ಕೂಡ ನಿಮ್ಮ ಹೆಸರಿಗೆ ಬರುವಂತಹದ್ದು, ನಿಮಗೆ ಕೈಗೆ ಸೇರುವಂತಹದ್ದು, ನಿಮ್ಮ ಮುಖಾಂತರ ಮುಂದುವರಿಸುವಂತಹದ್ದು, ನಡೆಸುವಂತಹದ್ದು ಇವೆಲ್ಲವೂ ಕೂಡ ನಿಮಗೆ ಒಂದು ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆ ಯೋಗಗಳು ಬರುತ್ತೆ. ಇನ್ನು ವಿಶೇಷವಾಗಿ ಸುಮಾರು 1 ತಿಂಗಳಿಂದ ಹಣಕಾಸಿನ ವಿಚಾರದಲ್ಲಿ ಮಾನಸಿಕ ಒತ್ತಡ, ವೈಪರೀತ್ಯ ಇತ್ತು. ಈಗ ಕುಜನು 6ನೇ ತಾರೀಕಿಗೆ ಕಟಕ ರಾಶಿಯಿಂದ ಸಿಂಹರಾಶಿ ಪ್ರವೇಶ ಮಾಡೋದರಿಂದ ಈ ಒಂದು ವೈಪರೀತ್ಯಗಳು ನಿವಾರಣೆ ಆಗುತ್ತೆ. ವಿಶೇಷವಾಗಿ ಒಂದು ಪ್ರಯತ್ನ ಕಾರ್ಯಗಳಲ್ಲಿ ಭಾಳಷ್ಟು ಒತ್ತಡ, ವೈಪರೀತ್ಯ ಬರುವಂತಹದ್ದು, ಯಾವುದಾದ್ರು ವಿಚಾರಗಳಿಗೆ ಕೈ ಹಾಕ್ತೀರಾ ಗೊತ್ತಿದ್ದು ಗೊತ್ತಿಲ್ಲದೆಯೇ ಆ ಒಂದು ವಿಚಾರದಲ್ಲಿ ಕೇಸು, ಕೋರ್ಟು ವಗೈರೆ ತಲೆನೋವು ಬರುತ್ತೆ. ಹಾಗೆ ಯಾವುದೇ ಪ್ರಯತ್ನ ಕಾರ್ಯಗಳನ್ನು ನೀವು ಮಾಡದಿರೇ ಇರುವಂತಹದ್ದು ಒಳ್ಳೆಯದು. ಯಾಕಪ್ಪ ಅಂತಂದರೆ ಇಲ್ಲಿ ಕುಜನು ಸಿಂಹರಾಶಿಯಲ್ಲಿ ರಾಹುಕೇತುಗಳ ಒಂದು ದೃಷ್ಟಿ ಮತ್ತು ಸಂಚಾರದಲ್ಲಿ ಸಂಚಾರ ಮಾಡೋಕ್ಕೆ ಹೊರಡ್ತಾನೆ. ಇದರಿಂದ ಈ ಒಂದು ವ್ಯತ್ಯಯ ಮತ್ತು ವೈಪರೀತ್ಯ ಕಾಣಿಸ್ಕೊಳ್ಳುವಂತಹದ್ದಿರುತ್ತೆ. ಬಹುಮುಖ್ಯವಾಗಿ ಈ ಸಮಯದಲ್ಲಿ ಸ್ನೇಹಿತರಿಂದ ಒಂದು ಯಾವುದೋ ಒಂದು ಪ್ರಯತ್ನದಿಂದ ಕೇಸು ಕೋರ್ಟ್ಗಳಿಗೆ ಸಿಕ್ಕಾಕ್ಕೊತೀರಾ, ಯಾವುದೋ ಆದಾಯ ಬರುತ್ತೆ ಅಂತ ಹೋಗ್ತೀರಾ, ಆದಾಯವನ್ನು ಪಡೆಯೋಕ್ಕೆ ಹೋದ ಸಂದರ್ಭದಲ್ಲಿ ಸಿಕ್ಕಾಕ್ಕೊಂಡು ನೀವು ಸಮಸ್ಯೆಗಳಿಗೆ ಎಡವು ಮಾಡ್ಕೊಳ್ಳುವಂತಹದ್ದು ಬರುತ್ತೆ. ಮತ್ತು ಯಾವುದೋ ಒಂದು ಭಾಗ್ಯ ಪ್ರಯತ್ನಗಳಿಗೆ ಕೈ ಹಾಕೋಕ್ಕೆ ಹೋಗ್ತೀರಾ, ಯಾವುದೋ ಒಂದು ಬಂದುಬಿಡುತ್ತೆ ಸ್ಕೀಮಲ್ಲಿ ಅಂತ ಆ ವಿಚಾರದಲ್ಲಿ ಕೂಡ ಸಿಕ್ಕಾಕೊಳ್ಳುವಂತಹದ್ದು ಬರುತ್ತೆ. ಹಾಗೆ ಯಾವುದೇ ಪ್ರಯತ್ನ ಮಾಡೋಕ್ಕೆ ಹೋಗಿ ಇವೆಲ್ಲವೂ ಕೂಡ ಎಡವಟ್ಟಿಂದ ಕೂಡಿರುತ್ತೆ. ಹಾಗೆ ಈ ಸಮಯದಲ್ಲಿ ಒಂದು ಸರ್ಪದೋಷ ಪರಿಹಾರ ಶಾಂತಿಗಳು ಮಾಡ್ಕೊಳ್ಳಿ. ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ 9 ದಿನಗಳ ಕಾಲ ತಂಬಿಟ್ಟು ದೀಪಗಳನ್ನು ಸಾಯಂಕಾಲದ ಹೊತ್ತು 6 ಗಂಟೆಯಿಂದ 7 ಗಂಟೆ ಸಮಯದಲ್ಲಿ ಬೆಳಗಿಸೋದ್ರಿಂದ ಈ ಒಂದು ದೋಷ ಪರಿಹಾರಗಳಾಗತ್ತೆ. ಹಾಗೆ ಈ ಒಂದು ದೋಷ ಎಫೆಕ್ಟು ಇಷ್ಟು ವಿಚಾರಗಳಲ್ಲಿರುವಂತಹದ್ದಿದೆ. ಹಾಗೆ ಈ ಒಂದು ಗ್ರಹ ಪರಿಹಾರಗಳು ಮಾಡ್ಕೊಳ್ಳಿ, ಶುಭವಾದಂತಹ ಫಲನ ಪಡಿಬೋದು. ಇನ್ನು ಬುಧಗ್ರಹ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ 6ನೇ ತಾರೀಕುವರೆಗೂ ಸಂಚಾರ ಆಗಿ ಪಾಪಸ್ಥಿತಿಯಲ್ಲಿರ್ತಾನೆ. ಹಾಗೆ ಸ್ವಲ್ಪ ಅನವಶ್ಯಕವಾದಂಥ, ಅನೌಪಚಾರಿಕವಾದಂಥ, ತಿಳಿದೇ ಮಾಡುವಂತಹ ತಪ್ಪುಗಳಿಂದ ಖರ್ಚುಗಳು, ಧನನಷ್ಟ ಆಗುವಂತಹ ಬಂದುಬಿಡುತ್ತೆ. ಹಾಗಾಗಿ ತುಂಬ ಜಾಗರೂಕದಿಂದ ಇರಿ. 6ನೇ ತಾರೀಕುವರೆಗೂ ವಿಷ್ಣು ದರ್ಶನ ಮಾಡಿ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ. 6ರ ನಂತರ ವಿಶೇಷವಾಗಿ ಸದೃಢರಾಗ್ತೀರಾ, ಬಲ ಯೋಗ ಬರುತ್ತೆ, ಅನುಕೂಲಗಳಾಗತ್ತೆ. ನಿಮ್ಮ ಸ್ವಸ್ಥಾನದಲ್ಲಿ ಮನೆ ಕಡೆಯಿಂದ ಭೂಮಿ ಭಾಗ್ಯ, ವ್ಯವಹಾರದ ಭಾಗ್ಯ ಮತ್ತು ಫಸಲುಗಳನ್ನು ಪಡೆಯುವಂತಹ ಪ್ರತಿಫಲ ಭಾಗ್ಯ ಇವೆಲ್ಲವೂ ಕೂಡ
ಅನುಕೂಲಿಸುವಂತಹ ಸ್ಥಿತಿ ಒಂದು 6ನೇ ತಾರೀಕಿಂದ 22ನೇ ತಾರೀಕುವರೆಗೂ ಬರುತ್ತೆ. 22ರ ನಂತರ ಒಂದು ಬುಧ ಗ್ರಹ ಕಟಕ ರಾಶಿ ಪ್ರವೇಶ ಮಾಡ್ತಾನೆ. ಈ ಸಮಯದಲ್ಲಿ ಸ್ವಲ್ಪ ವ್ಯವಹಾರಗಳಿಂದ ಧನ ಸಹಾಯ ಆಗುವಂಥದ್ದು, ದುಡ್ಡು ಕಾಸಿನ ಕ್ರಿಯೆಗಳು ನಡೆಯುವಂತಹದ್ದು. ಈ ಸಮಯದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂತಹವರಿಗೆ ಮತ್ತು ಯಾರೆಲ್ಲ ವೈದ್ಯಕೀಯ ವಿಚಾರವಾಗಿ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ, ಮೆಡಿಸಿನ್ ಫ್ಯಾಕ್ಟ್ರಿಗಳಲ್ಲಿ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದಾರೆ ಅಂತಹವರಿಗೆಲ್ರಿಗೂ ಕೂಡ ಒಳ್ಳೆಯದಾಗತ್ತೆ. ಮತ್ತು ಬ್ಯಾಂಕಿಂಗ್ ಸೆಕ್ಟಾರಲ್ಲಿ ಇರ್ತಕ್ಕಂತಹವರಿಗೆ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ಶ್ರೇಷ್ಠವಾದ ಫಲಾಫಲಗಳು, ಪ್ರತಿಫಲಗಳು ಸಿಗುವಂಥದ್ದು ಈ ಸಮಯದಲ್ಲಿ ನೀವು ನೋಡಬಹುದಾಗಿರುತ್ತೆ. ಇನ್ನು ನಿಮ್ಮ ರಾಶಿಯಲ್ಲಿ ಗುರು ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ದಂಪತಿಗಳಿಗೆ ಒಳ್ಳೆಯ ರೀತಿಯ ಒಂದು ಧರ್ಮಕ್ಷೇತ್ರಗಳಿಗೆ ಹೋಗ್ತಾ ಇರ್ತಕ್ಕಂತಹದ್ದು, ದೇವತಾ ಕಾರ್ಯವನ್ನು ಮಾಡುವಂತಹ ಒಂದು ಸೇವೆ, ಒಂದು ಸಮಾಜ ಸೇವೆಗಳು, ಇವೆಲ್ಲ ಕೂಡ ದಾನ ಧರ್ಮಗಳು ಮಾಡುವಂತಹದ್ದು ಸಿಗುತ್ತೆ. ಮತ್ತು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿಗಳೆಲ್ಲರಿಗೂ ಕೂಡ ವೃತ್ತಿಯಲ್ಲಿ ಒಳ್ಳೆಯ ರೀತಿಯ ಸ್ಟ್ರೆಂತು, ಬಲ, ಅಭಿವೃದ್ಧಿ ಇದೆಲ್ಲೂ ಕೂಡ ಸಿಗುವಂತಹ ಸಾಧ್ಯತೆ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಲಾಭದಾಯಕವಾದಂಥ ಪ್ರತಿಫಲಗಳು ನೋಡಿ, ಒಂದು ಆದಾಯಗಳು ಬರುವಂತಹದ್ದು ಪೂರ್ವ ಪುಣ್ಯ ಪ್ರತಿಫಲದಿಂದ ಮತ್ತು ಮಕ್ಕಳ ಸ್ಥಾನದಿಂದ ವಿಶೇಷವಾಗಿ ಆದಾಯಗಳು ಗಳಿಸ್ಕೊಡುವಂತಹದ್ದು, ನಿಮ್ಮ ಇರತಕ್ಕಂಥ ಸ್ಥಾನಕ್ಕೆ, ಮನೆಗೆ ಪ್ರತಿಫಲ ಕೊಡುವಂತಹದ್ದು ಶುಕ್ರನ ಒಂದು ಯೋಗದಿಂದ ಸಿಗತ್ತೆ. ಇನ್ನು ಈ ತಿಂಗಳ ಅಂತ್ಯದಕ್ಕೆ ಒಂದು ಶುಕ್ರಗ್ರಹ ವೃಷಭ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಸ್ವಲ್ಪ ಅಮ್ಮನವರ ದರ್ಶನ ಮಾಡಿ 29ರ ನಂತರ ತುಂಬ ಒಳ್ಳೆಯ ರೀತಿಯ ಪ್ರತಿಫಲಗಳು ನೀವು ಊಹಿಸ್ಬೋದಾಗಿರುತ್ತೆ. ಇನ್ನು ಶನಿ ಗ್ರಹವು ಸ್ಥಿರವಾಗಿ ದಶಮ ಸ್ಥಾನದಲ್ಲಿರ್ತಕ್ಕಂತಹದ್ದು. ಹಾಗೆ ಸ್ವಲ್ಪ ಆರೋಗ್ಯ ಸುಸ್ತು, ಆಯಾಸ ಇರುತ್ತೆ. ಆದರೂ ಕೂಡ ಸದೃಢವಾಗಿ ನೀವು ಆರೋಗ್ಯವನ್ನು ಸುಧಾರಿಸ್ಕೊಳ್ಳುವಂತಹದ್ದು ಇರುತ್ತೆ. ಇನ್ನು ಬಹುಮುಖ್ಯವಾಗಿ ಭಾಗ್ಯ ಪ್ರಯತ್ನಗಳ ವಿಚಾರದಲ್ಲಿ ವೃತ್ತಿಯಲ್ಲಿ ಕೂಡ ಚೇಂಜಸ್ ಸಿಗತ್ತೆ, ಪ್ರಮೋಷನ್ಸು, ಬಡ್ತಿ ಸಿಗುವಂತಹ ಯೋಗ ಕೂಡ ಸಿಗತ್ತೆ. ಇನ್ನು ಮುಖ್ಯವಾಗಿ ಬರುವಂತಹ ಒಂದು ಭಾಗ್ಯಗಳು ನಿಧಾನ ಆಗ್ತಾಯಿದೆ, ಲೇಟ್ ಆಗ್ತಾಯಿದೆ, ಅವೆಲ್ಲವೂ ಕೂಡ ಶೀಘ್ರವಾಗಿ ಸಿಗಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಕೂಷ್ಮಾಂಡ ದೀಪದಲ್ಲಿ ಒಂದು 3 ರೀತಿಯ ಎಣ್ಣೆಯನ್ನು 4 ದಿನ ರಾಹುಕಾಲದಲ್ಲಿ ಬೆಳೆಸೋದ್ರಿಂದ ಶುಭವಾದ ಫಲವನ್ನು ಪಡೆಯಬಹುದಾಗಿರುತ್ತೆ. ಇನ್ನು ವಿಶೇಷವಾಗಿ ಮಾತೃಸ್ಥಾನದಲ್ಲಿ, ಅಣ್ಣ ತಮ್ಮಂದಿರ ಸ್ಥಾನದಲ್ಲಿ ಗಲಾಟೆ, ಟೆನ್ಷನ್ಸ್ ಬರುವಂತಹದ್ದು, ಮತ್ತು ಸ್ನೇಹಿತರಿಂದ ಕೂಡ ಒಂದು ಒಡಕು ಉಂಟಾಗುವಂತಹದ್ದು, ಅವರಿಂದ ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಒಳ್ಳೆಯದಿರೋದಿಲ್ಲ. ಆದಾಯದ ವಿಚಾರದಲ್ಲಿ ಸ್ನೇಹಿತರ ಜೊತೆ ಕೂಡ ನೀವು ಒಡೆದಾಡುವಂತಹದ್ದು, ಟೆನ್ಷನ್ ತಗೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ರಾಹುಕೇತು ಮತ್ತು ಒಂದು ಕುಜಗ್ರಹ ಶಾಂತಿ ಪರಿಹಾರಗಳು, ಸರ್ಪ ಸಂಸ್ಕಾರ ಶಾಂತಿ ಪರಿಹಾರಗಳು ಮಾಡಿದ್ರೆ ಶುಭವಾದ ಫಲವನ್ನು ಪಡಿಬಹುದಾಗಿರುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಇಷ್ಟದೇವರ ಅನುಗ್ರಹ ಸದಾಕಾಲ ಸಿಕ್ಕಲಿ ಅಂತ ಭಗವಂತ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.